ಮಿತ್ರರೇ ನಮಸ್ಕಾರ. ಮಿತ್ರರೇ, ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ನಡೀತಾ ಇದೆಯಲ್ಲ, ಆ ಯುದ್ಧದಲ್ಲಿ ಕಳೆದ ಕೆಲ ಗಂಟೆಗಳಲ್ಲಿ ಭಾರಿ ಮಹತ್ವದ ಬೆಳವಣಿಗೆಗಳಾಗಿದ್ದಾವೆ. ಮೊದಲನೇದಾಗಿ ಯುದ್ಧ ನಿಲ್ಲುತ್ತೆ ಅಂತ ನಾವು ನೀವೇನು ನಿರೀಕ್ಷೆ ಮಾಡ್ತಾ ಇದ್ದೀವಲ್ಲ, ಅಮೆರಿಕ ಯುದ್ಧಕ್ಕೆ ಬ್ರೇಕ್ ಹಾಕಬಹುದಪ್ಪ, ಆ ರೀತಿಯಾದಂಥ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ. ಆದರೆ ಅಮೆರಿಕದಿಂದ ಬೇರೆಯದೇ ರೀತಿಯ ವರದಿ ಬರ್ತಾ ಇದೆ. ಇಲ್ಲ, ಅಮೆರಿಕ ಯುದ್ಧ ನಿಲ್ಲಿಸೋದಿಲ್ಲ, ಯುದ್ಧವನ್ನು ಇನ್ನಷ್ಟು ಕಾಲ ಮುಂದುವರಿಸೋದಕ್ಕೆ ಅಮೆರಿಕ ಬಹಳ ದೊಡ್ಡ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಸ್ಟ್ರೀಟ್ ಆಫ್ ಹರ್ಮೋಸ್ ವಿಚಾರದಲ್ಲೂ ಕೂಡ ಅಮೆರಿಕ ಬಹಳ ದೊಡ್ಡ ಹೆಜ್ಜೆ ಇಡೋದಕ್ಕೆ ಹೊರಟಿದೆ. ಇದರ ನಡುವೆ ಅಮೆರಿಕ ಮತ್ತು ಪಾಕಿಸ್ತಾನದ ನಡುವಿನ ಸಂಬಂಧದಲ್ಲೂ ಕೂಡ ಬಹಳ ದೊಡ್ಡದಾದಂತಹ ಒಂದು ಡೆವಲಪ್ಮೆಂಟ್ ಆಗಿದೆ. ಟ್ರಂಪ್ ಅವರ ಪಾಕಿಸ್ತಾನದ ಪಾಲಿಸಿಗೂ ಹಾಗೂ ಅಮೆರಿಕದ ಪಾಕಿಸ್ತಾನದ ಪಾಲಿಸಿಗೂ ಬಹಳಷ್ಟು ವ್ಯತ್ಯಾಸ ಇದೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥದ್ದು ಸಾಬೀತಾಗಿದೆ. ಹಾಗೆ ಭಾರತ ಇರಾನ್ಗೆ ಬಹಳ ದೊಡ್ಡ ಸಹಾಯವನ್ನ ಮಾಡಿದೆ. ಇರಾನ್ ಕೂಡ ಭಾರತಕ್ಕೆ ಥ್ಯಾಂಕ್ಸ್ ಹೇಳಿದೆ. ಹೀಗೆ ಅನೇಕ ವಿಚಾರಗಳಿದ್ದಾವೆ ಈ ವಿಡಿಯೋದಲ್ಲಿ. ಅದೆಲ್ಲದರ ಬಗ್ಗೆ ನಿಮಗೆ ಮಾಹಿತಿ ನೀಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಈ ಪಾಕಿಸ್ತಾನದ ವಿಚಾರವನ್ನ ನಾನು ನಂತರದಲ್ಲಿ ಹೇಳ್ತೀನಿ. ಮೊದಲಿಗೆ ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಸ್ವಲ್ಪ ವಿವರಿಸಿ ಹೇಳ್ತೀನಿ. ಈ ಹಿಂದಿನ ವಿಡಿಯೋದಲ್ಲಿ ಇಸ್ರೇಲ್ ಇರಾನ್ನ ಸೌತ್ ಪಾಸ್ ಗ್ಯಾಸ್ ಫೀಲ್ಡ್ಗೆ ಹೊಡೆದಿದ್ದು, ಅದಾಗ್ತಿದ್ದ ಹಾಗೆ ಇರಾನ್ ಮಾಡಿದಂತಹ ಪ್ರತಿದಾಳಿಯ ಬಗ್ಗೆ ನಿಮಗೆ ಮಾಹಿತಿ ಕೊಟ್ಟಿದ್ದೆ. ಇರಾನ್ ಏನ್ ಮಾಡ್ತು? ಕತರ್ನ ನಾರ್ತ್ ಡೋಮ್ ಸೇರಿದಂತೆ UAE, ಸೌದಿ ಅರೇಬಿಯಾ ಈ ಎಲ್ಲ ದೇಶಗಳ ಗ್ಯಾಸ್ ಫೀಲ್ಡ್ ಅನ್ನು ಗುರಿ ಮಾಡಿತು. ಕತರ್ ದೇಶಕ್ಕೆ ಭಾರಿ ಹಾನಿಯನ್ನ ಕೂಡ ಮಾಡ್ತು. ಅದಾಗ್ತಿದ್ದ ಹಾಗೆ ಟ್ರಂಪ್ ಕೂಡ ಭಾರಿ ಒತ್ತಡಕ್ಕೊಳಗಾಗಿದ್ರು. ಅವರ ಟ್ರೂತ್ ಸೋಷಿಯಲ್ ಪೋಸ್ಟ್ನಲ್ಲೇ ಅದು ಎದ್ದು ಕಾಣ್ತಾ ಇತ್ತು. ಇರಾನ್ನ ಗ್ಯಾಸ್ ಫೀಲ್ಡ್ ಮೇಲೆ ಇಸ್ರೇಲ್ ಮಾಡಿದಂತಹ ದಾಳಿಯ ಬಗ್ಗೆ ನಮಗೇನು ಗೊತ್ತೇ ಇರಲಿಲ್ಲ, ಆ ದಾಳಿಗೂ ನಮಗೂ ಸಂಬಂಧವೇ ಇಲ್ಲ. ಅಂತಹದ್ರಲ್ಲಿ ನೀವು ಕತರನ್ನ ಗುರಿ ಮಾಡುವಂತಹದ್ದು ತಪ್ಪು. ಕತರ್ ಒಂದು ಅಮಾಯಕ ದೇಶ, ನಿರಪರಾಧಿಗಳು, ಹೀಗೆಲ್ಲ ಟ್ರಂಪ್ ಗೋಗರದ್ರು. ಅದಾಗ್ತಿದ್ದ ಹಾಗೆ ಒಂದು ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ರು. ನಾವು ಇನ್ಮುಂದೆ ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ, ಇಸ್ರೇಲ್ ಕೂಡ ದಾಳಿ ಮಾಡೋದಿಲ್ಲ, ಆ ಭರವಸೆಯನ್ನ ನಾನು ಕೊಡ್ತಾ ಇದ್ದೀನಿ. ಒಂದು ವೇಳೆ ಇರಾನ್ ಏನಾದ್ರೂ ಕತರ್ ಸೇರಿದಂತೆ ನಮ್ಮ ಮಿತ್ರ ದೇಶಗಳ ಯಾವುದೇ ತೈಲ ಅಸೆಟ್ಗಳನ್ನ ಗುರಿ ಮಾಡಿದ್ದೇ ಆದ್ರೆ ನಾವು ಅದಕ್ಕೆ ಬಹಳ ದೊಡ್ಡ ಪ್ರತೀಕಾರವನ್ನ ತೆಗೆದುಕೊಳ್ತೀವಿ. ಕಂಪ್ಲೀಟ್ ಆಗಿ ಸೌತ್ ಪಾಸ್ ಅನ್ನ ನಾವು ನಾಶ ಮಾಡ್ತೀವಿ ಅಂತ ಟ್ರಂಪ್ ಎಚ್ಚರಿಸಿದ್ರು. ಈ ಟ್ರಂಪ್ ಅವರ ಒತ್ತಡವನ್ನ ಅರ್ಥ ಮಾಡಿಕೊಂಡಂತಹ ಇರಾನ್ ಈಗ ಮತ್ತೆ ಧಮಕಿ ಹಾಕಿದೆ. ಇರಾನ್ ಕೂಡ ಟ್ರಂಪ್ ಅವರ ಧಾಟಿಯಲ್ಲೇ ಅಮೆರಿಕಾಗೆ ಧಮಕಿ ಹಾಕಿದೆ. ನಾವು ಸಹ ಅಷ್ಟೇ, ನಮ್ಮ ಗ್ಯಾಸ್ ಫೀಲ್ಡ್ ಆಗಿರಬಹುದು, ನಮ್ಮ ಆಯಿಲ್ ಅಸೆಟ್ ಆಗಿರಬಹುದು, ಅದನ್ನ ಗುರಿ ಮಾಡಿ ಇನ್ನೊಂದು ದಾಳಿ ಆದರೂ ಕೂಡ ನಾವು ಈ ಹಿಂದೆ ಏನ್ ದಾಳಿ ಮಾಡಿದೀವಲ್ಲ, ನಾವು ಈ ಹಿಂದಿಗಿಂತಲೂ ಹೆಚ್ಚು ಶಕ್ತಿಯುತವಾದಂತಹ ದಾಳಿ ಮಾಡ್ತೀವಿ. ಜೊತೆಗೆ ಅಮೆರಿಕ ಮತ್ತು ಮಿತ್ರ ದೇಶಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಆಯಿಲ್ ಅಸೆಟ್ಗಳನ್ನು ನಾವು ಗುರಿ ಮಾಡಿ ಹೊಡಿತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಇರಾನ್ನ ಕತಮ್ ಅಲ್ ಅನ್ಬಿಯಾದ ವಕ್ತಾರ ಈ ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಇದನ್ನ ಹೊರನೋಟಕ್ಕೆ ನೋಡಿದ್ರೆ ಹೇಗಿದೆ ಅಂತಂದ್ರೆ, ಇದು ಅಮೆರಿಕ ಮತ್ತು ಇರಾನ್ ನಡುವೆ ಆದಂತಹ ಒಂದು ಅಂಡರ್ಸ್ಟ್ಯಾಂಡಿಂಗ್ ರೀತಿಯಲ್ಲಿದೆ. ಅಂದ್ರೆ ನೀವು ನಮ್ಮ ಗ್ಯಾಸ್ ಫೀಲ್ಡ್ಗೆ ಹೊಡಿಬೇಡಿ, ನಾವು ಕೂಡ ನಿಮ್ಮ ಮಿತ್ರ ದೇಶಗಳ ಗ್ಯಾಸ್ ಫೀಲ್ಡ್ಗೆ ಹೊಡೆಯೋದಿಲ್ಲ ಅಂತ. ಅವ್ರು ಏನಾರು ಮಾಡ್ಕೊಳ್ಳಿ, ಆದ್ರೆ ಈ ಸುದ್ದಿ ಇದೆಯಲ್ಲ, ವಿಶ್ವಕ್ಕಂತೂ ಬಹಳ ನಿಟ್ಟುಸಿರು ಬಿಡುವಂತಹ ಸುದ್ದಿ. ಮಿತ್ರರೇ, ಈ ಹಿಂದಿನ ವಿಡಿಯೋದಲ್ಲಿ ಆ ಬಗ್ಗೆ ನಾನು ಡೀಟೇಲ್ ಆಗಿ ವಿವರಿಸಿದ್ದೀನಿ. ನೀವೇನಾದರೂ ನೋಡಿಲ್ಲ ಅಂತಾದರೆ ನೋಡಿ. ಯಾವ ರೀತಿಯಾಗಿ ಈ ಗ್ಯಾಸ್ ಫೀಲ್ಡ್ ಅನ್ನ ಟಾರ್ಗೆಟ್ ಮಾಡ್ತಾ ಹೋದ್ರೆ ಅದು ಭಾರತದ ಮೇಲೆ ಪರಿಣಾಮ ಬೀರುತ್ತೆ. ಭಾರತ ಸೇರಿದಂತೆ ವಿಶ್ವದ ಯಾವ ಯಾವ ದೇಶಗಳು ಅದರಿಂದ ತೊಂದರೆಯನ್ನು ಅನುಭವಿಸ್ತವೆ, ಅದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೀನಿ. ನೀವೇನಾದರೂ ಈವರೆಗೆ ನೋಡಿಲ್ಲ ಅಂತಾದರೆ ಆ ವಿಡಿಯೋವನ್ನು ಕೂಡ ನೋಡಿ. ಇನ್ನು ಈ ಯುದ್ಧ ಎಂಡ್ ಆಗತ್ತಾ ಅಥವಾ ಮುಂದುವರಿಯುತ್ತಾ, ಅಮೆರಿಕದ ಮುಂದಿನ ತಂತ್ರಗಾರಿಕೆ ಏನು, ಇದರ ಬಗ್ಗೆ ಯಾರೂ ಪಕ್ಕಾ ಮಾಹಿತಿ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಅಮೆರಿಕದ ಟ್ರಂಪ್ ದಿನಕ್ಕೆ 10 ಬಾರಿ ಡಿಫ್ರೆಂಟ್ ಆದಂತಹ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ, ಒಂದಕ್ಕೊಂದಕ್ಕೆ ಸಂಬಂಧ ಇರೋದಿಲ್ಲ. ಆದರೆ ಅಮೆರಿಕದ ಕೆಲ ನಡೆಗಳನ್ನು ನೋಡಿ, ಅಲ್ಲಿನ ಪತ್ರಿಕೆಗಳು ವರದಿ ಮಾಡ್ತಾ ಇರೋದನ್ನು ನೋಡಿದ್ರೆ ಈ ಯುದ್ಧ ಇನ್ನಷ್ಟು ಕಾಲ ಮುಂದುವರಿಯುತ್ತೆ, ಅಮೆರಿಕ ಅದಕ್ಕೆ ಪ್ರಿಪೇರ್ ಆಗ್ತಾ ಇದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮುಖ್ಯವಾಗಿ ಈ ಹರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡೋದಕ್ಕೋಸ್ಕರವಾಗಿ ಅಮೆರಿಕ ತನ್ನ ಮತ್ತೊಂದು ಮರೈನ್ ಫೋರ್ಸ್ ಅನ್ನು ಕಳುಹಿಸೋದಕ್ಕೆ ಸಿದ್ಧವಾಗಿದೆ. ಈ ಬಗ್ಗೆ ವಾಲ್ ಸ್ಟ್ರೀಟ್ ಜರ್ನಲ್ ಒಂದು ವರದಿಯನ್ನು ಪ್ರಕಟಿಸಿದೆ. ಪೆಂಟಗಾನ್ನ 31ನೇ ಮರೈನ್ ಬೆಟಾಲಿಯನ್ ಅನ್ನ ಈ ಹರ್ಮೋಸ್ ಜಲಸಂಧಿಯ ಬಳಿಯಲ್ಲಿ ನಿಯೋಜನೆ ಮಾಡಲಾಗುತ್ತೆ. ಇನ್ನೊಂದು ವಾರದ ಒಳಗಾಗಿ ಈ ಬೆಟಾಲಿಯನ್ ಹರ್ಮೋಸ್ ಜಲಸಂಧಿಯನ್ನು ತಲುಪುತ್ತೆ ಅಂತೇಳಿ ಈ ವಾಲ್ ಸ್ಟ್ರೀಟ್ ಜರ್ನಲ್ ವರದಿಯಲ್ಲಿ ಹೇಳಲಾಗಿದೆ. ಇನ್ನೊಂದು ಕಡೆಯಲ್ಲಿ ಪೆಂಟಗಾನ್ ಈ ಯುದ್ಧವನ್ನು ಮುಂದುವರೆಸುವುದಕ್ಕೋಸ್ಕರವಾಗಿ $200 ಬಿಲಿಯನ್ ಪ್ರಪೋಸಲ್ ಅನ್ನ ವೈಟ್ ಹೌಸ್ ಮತ್ತು US ಕಾಂಗ್ರೆಸ್ನ ಮುಂದಿಡಲು ಅವರು ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಎನ್ನುವಂತಹ ವರದಿಯೂ ಕೂಡ ಇದೆ. ಈ $200 ಬಿಲಿಯನ್ ಅಂತಂದ್ರೆ ಏನು ಸಣ್ಣ ಅಮೌಂಟಾ? ಹತ್ತತ್ರ 18 ಲಕ್ಷ ಕೋಟಿ ರೂಪಾಯಿ. ಭಾರತದ ಒಂದು ವರ್ಷದ ಬಜೆಟ್ನ 1/3 ಭಾಗಕ್ಕೂ ಜಾಸ್ತಿ. ಅಷ್ಟೊಂದು ಅಮೌಂಟ್ ಅನ್ನ ಅಮೆರಿಕದ ಪೆಂಟಗಾನ್ ಬಯಸ್ತಾ ಇದೆ ಅಂತಂದ್ರೆ ಈ ಯುದ್ಧ ಇನ್ನಷ್ಟು ಕಾಲ ಮುಂದುವರಿಯುತ್ತೆ. ಕೆಲ ಅನುಮಾನಗಳಿದಾವಲ್ಲ, ಅಮೆರಿಕ ತನ್ನ ಭೂಸೇನೆಯನ್ನ ಇರಾನ್ಗೆ ಕಳುಹಿಸಬಹುದು, ಗ್ರೌಂಡ್ ಅಟ್ಯಾಕ್ ಕೂಡ ನಡೆಯುವಂತಹ ಸಾಧ್ಯತೆಗಳಿದಾವೆ ಅಂತ ಹೇಳಲಾಗ್ತಾ ಇದೆಯಲ್ಲ, ಅದು ನಿಜ ಆಗ್ಬಿಡಬಹುದು. ಇಲ್ಲಿ ಅಮೆರಿಕ ಭೂಸೇನೆಯನ್ನಾದ್ರೂ ನುಗ್ಗಿಸ್ಲಿ ಅಥವಾ ವಾಯುಸೇನೆಯನ್ನಾದ್ರೂ ನುಗ್ಗಿಸ್ಲಿ, ಇದು ಯಾವುದೂ ಬೇಡ ಅಂತಾದ್ರೆ ಟ್ರಂಪ್ ಅವರೇ ಬೇಕಾದ್ರೆ ಇರಾನ್ನ ಒಳಗೆ ಯುದ್ಧಕ್ಕಿಳಿಲಿ, ನಾವ್ಯಾರೂ ಬೇಡ ಅಂತ ಹೇಳೋದಿಲ್ಲ. ಆದ್ರೆ ಈ ಯುದ್ಧದಿಂದ ತಟಸ್ಥ ದೇಶಗಳಿಗೆ ತೊಂದರೆ ಆಗದಂತೆ ಅಮೆರಿಕ ಕ್ರಮ ಕೈಗೊಳ್ಳೋದಿದೆಯಲ್ಲ, ಇದು ಬಹಳ ಉತ್ತಮ.
ಅಮೆರಿಕ ಅಫ್ಘಾನಿಸ್ತಾನಕ್ಕೆ ಹೋಗಿ 20 ವರ್ಷ ಕೂತ್ಕೊಂಡಿತ್ತು. ಯಾರೂ ಅದ್ರ ಬಗ್ಗೆ ತಂಟೆ ತಕರಾರನ್ನೇ ತೆಗೆದಿರಲಿಲ್ಲ. ಪರಸ್ಪರ ಬಡದಾಡ್ತಾ ಇದ್ರು. ಅವ್ರು ಹೊಡಿತಾ ಇದ್ರು, ಇವ್ರು ಹೊಡೆಸ್ಕೊಳ್ತಾ ಇದ್ರು, ಇವ್ರು ಹೊಡಿತಾ ಇದ್ರು, ಅವ್ರು ಹೊಡೆಸ್ಕೊಳ್ತಾ ಇದ್ರು. ಆದ್ರೆ ಈ ಯುದ್ಧ ಹಾಗಾಗ್ತಾ ಇಲ್ಲ. ಇಲ್ಲಿ ವಿನಾಕಾರಣ ಮೂರನೇ ದೇಶಗಳು ಹೊಡೆತ ತಿಂತಾ ಇದ್ದಾವೆ. ಮೂರನೇ ದೇಶದ ಎಕಾನಮಿಗೆ ಬಹಳ ದೊಡ್ಡ ಹಾನಿ ಆಗ್ತಾ ಇದೆ. ಭಾರತದಂತಹ ಅಭಿವೃದ್ಧಿಶೀಲ ದೇಶಕ್ಕೆ ಇದು ಬಹಳ ದೊಡ್ಡ ಮಾರಕ ಆಗ್ತಾ ಇದೆ. ಹೀಗಾಗಿ ಯುದ್ಧ ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ಸುದ್ದಿಗಳಿದಾವಲ್ಲ, ಇದು ಭಾರತದ ಪಾಲಿಗೆ ಅತ್ಯಂತ ಕಳವಳಕಾರಿ ಸುದ್ದಿಗಳೇ. ಇದರ ನಡುವೆ ಅಮೆರಿಕದಲ್ಲೂ ಕೂಡ ಇವತ್ತೊಂದು ಪ್ಯಾನಿಕ್ ಸಿಚುವೇಶನ್ ಕ್ರಿಯೇಟ್ ಆಗಿತ್ತು. ಅಮೆರಿಕದ ವಾಷಿಂಗ್ಟನ್ನಲ್ಲಿರುವಂತಹ ಮಿಲಿಟರಿ ಬೇಸ್ ಮೇಲೆ ಅಪರಿಚಿತ ಡ್ರೋನ್ಗಳು ಹಾರಾಟ ನಡೆಸಿದಾವೆ. ಇದು ಅಮೆರಿಕವನ್ನ ಬಹಳ ಒತ್ತಡಕ್ಕೀಡು ಮಾಡಿಬಿಡ್ತು. ಕಾರಣ ಇಷ್ಟೇ, ಆ ವಾಷಿಂಗ್ಟನ್ನಲ್ಲಿರುವಂತಹ ಮಿಲಿಟರಿ ಬೇಸ್ನ ಪಕ್ಕದಲ್ಲೇ ಅಮೆರಿಕದ ಸೆಕ್ರೆಟರಿ ಆಫ್ ಸ್ಟೇಟ್ ಮತ್ತು ಅಮೆರಿಕದ ವಾರ್ ಸೆಕ್ರೆಟರಿಯ ಅಧಿಕೃತ ನಿವಾಸಗಳಿದಾವೆ. ಹೀಗಾಗಿ ಇಡೀ ಅಮೆರಿಕದಲ್ಲಿ ಒಂದು ಎಮರ್ಜೆನ್ಸಿಯನ್ನ ಘೋಷಣೆ ಮಾಡಿಬಿಟ್ಟು, ಅಂದ್ರೆ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿಬಿಟ್ಟು ಆ ಇಬ್ಬರೂ ನಾಯಕರನ್ನ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಾಗಿದೆ ಎನ್ನುವಂತ ಸುದ್ದಿಗಳಿದಾವೆ. ಅಷ್ಟರ ಮಟ್ಟಿಗೆ ಆ ಡ್ರೋನ್ಗಳು ಅಮೆರಿಕವನ್ನ ಒತ್ತಡಕ್ಕೀಡು ಮಾಡಿದವೆ. ಯಾಕೆ ಅಮೆರಿಕಾಗೆ ಒತ್ತಡ ಆಗ್ತಾ ಇದೆ ಅಂತಂದ್ರೆ, ನಾನು ನಿಮಗೆ ಒಂದು ಮಾಹಿತಿಯನ್ನು ತಿಳಿಸಿದ್ದೆ ಈ ಹಿಂದೆ. ಅಮೆರಿಕದ FBI ಒಂದು ವರದಿಯನ್ನ ಕೊಟ್ಟಿತ್ತು. ಇರಾನ್ ಅಮೆರಿಕದ ಮೇಲೆ ಡ್ರೋನ್ ಅಟ್ಯಾಕ್ ಮಾಡುವಂತಹ ಸಾಧ್ಯತೆಗಳಿದಾವೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ಇರಾನ್ನ ಟಾರ್ಗೆಟ್ ಆಗಬಹುದು ಅಂತ FBI ಅನುಮಾನವನ್ನ ವ್ಯಕ್ತಪಡಿಸಿತ್ತು. ಈಗ ಡ್ರೋನ್ ಹಾರಾಟ ನಡೆದಿದೆ. ಇದರ ಜೊತೆಗೆ ಮಿತ್ರರೇ, ಮೊನ್ನೆ ತಾನೇ ಸತ್ತೋದ್ರಲ್ಲ ಇರಾನ್ನ ಲಾರಿಜಾನಿ, ಅವರು ಸಾಯೋದಕ್ಕೂ 2 ದಿನದ ಮುಂಚೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅಮೆರಿಕ 9/11 ಅಟ್ಯಾಕ್ ರೀತಿಯಲ್ಲಿ ತನ್ನ ಮೇಲೆ ತಾನೇ ಒಂದು ಅಟ್ಯಾಕ್ ಮಾಡಿಕೊಂಡು ಅದರ ಹೊಣೆಯನ್ನ ಇರಾನ್ನ ತಲೆಗೆ ಕಟ್ಟುವಂತಹ ಸಾಧ್ಯತೆಗಳಿದಾವೆ. ಆ ರೀತಿಯ ಸುದ್ದಿಗಳು ನನಗೆ ಬಂದಿದೆ ಅಂತೇಳಿ ಲಾರಿಜಾನಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸದ್ಯ ಇರಾನ್ ಇದೆಯಲ್ಲ, ಅದು ಪೆಟ್ಟು ತಿಂದಂತಹ ಹಾವು. ಅವರು ಸೇಡ್ ತೀರಿಸಿಕೊಳ್ಳೋದಕ್ಕೆ ಬಯಸ್ತಾ ಇದ್ದಾರೆ. ಒಂದು ಕಡೆ ಸುಪ್ರೀಂ ಲೀಡರ್ ಹತ್ಯೆ, ಇನ್ನೊಂದು ಕಡೆ ಲಾರಿಜಾನಿ ಹತ್ಯೆ, ಅನೇಕ ಸೇನಾ ಕಮಾಂಡರ್ಗಳು, ಸಚಿವರು, ವಿಜ್ಞಾನಿಗಳ ಹತ್ಯೆ. ಹೀಗಾಗಿ ಅಮೆರಿಕದ ವಿರುದ್ಧ ಬಹಳ ದೊಡ್ಡ ಪ್ರತೀಕಾರವನ್ನ ತೀರಿಸಿಕೊಳ್ಬೇಕು, ಅಮೆರಿಕದ ಗರ್ವಭಂಗ ಮಾಡಬೇಕು ಅಂತ ಇರಾನ್ನವರು ಕೂಡ ಕಾಯ್ತಾ ಇದ್ದಾರೆ. ನೇರವಾಗಿ ಅಟ್ಯಾಕ್ ಮಾಡೋದಕ್ಕೆ ಸದ್ಯದ ಮಟ್ಟಿಗೆ ಇರಾನ್ಗೆ ಶಕ್ತಿ ಇಲ್ಲ. ಹೀಗಿರುವಾಗ ಅಮೆರಿಕಾಗ್ ಭಯ ಏನು ಕೇಳಿದ್ರೆ, ಅಮೆರಿಕದ ಒಳಗೂ ಕೂಡ ಇರಾನ್ನ ಸಿಂಪಥೈಸರ್ಗಳಿದ್ದಾರೆ. ಈಗ ನಮ್ಮ ದೇಶದಲ್ಲೂ ಕೂಡ ಪಾಕಿಸ್ತಾನವನ್ನ ಲೈಕ್ ಮಾಡುವಂತಹ ಜನ ಇಲ್ವಾ? ಅದೇ ರೀತಿಯಾಗಿ ಇರಾನನ್ನ ಇಷ್ಟಪಡುವಂತಹ ಜನ ಅಮೆರಿಕದಲ್ಲೂ ಕೂಡ ಇದ್ದಾರೆ. ಅಂತವರನ್ನ ಬಳಸ್ಕೊಂಡು ಇರಾನ್ ಏನಾದ್ರೂ ಅಮೆರಿಕದ ಒಳಗೆ ಒಂದು ದಾಳಿಯನ್ನ ಮಾಡಿಸಬಹುದಾ? ಈ ಅನುಮಾನ ಅಮೆರಿಕಾಗಿದ್ದೇ ಇದೆ. ಇನ್ನೊಂದು ಕಡೆ ಭಾರತ ಇರಾನ್ಗೆ ಬಹಳ ದೊಡ್ಡ ಸಹಾಯ ಮಾಡಿದೆ. ಸುಮ್ಮನೆ ನಾವೇನು ವಸುಧೈವ ಕುಟುಂಬಕಂ ಅಂತ ಹೇಳೋದಿಲ್ಲ. ಯಾರಿಗೆ ನಿಜವಾಗ್ಲೂ ಕಷ್ಟ ಇದೆಯೋ ಅಂತವರ ಸಹಾಯಕ್ಕೆ ಭಾರತ ಧಾವಿಸುತ್ತೆ. ವಿಶ್ವವನ್ನೇ ತನ್ನ ಕುಟುಂಬ ಅಂತ ಟ್ರೀಟ್ ಮಾಡುತ್ತೆ. ಇದು ಮತ್ತೊಮ್ಮೆ ಸಾಬೀತಾಗಿದೆ ಕೂಡ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದ್ರೆ, ಈ ಇರಾನ್ ವಿಷಯದಲ್ಲಿ ಭಾರತವನ್ನ ಕೆಲವರು ಟೀಕೆ ಮಾಡ್ತಾ ಇದಾರಲ್ಲ, ಅವರಿಗೆ ಇದೊಂದು ರೀತಿಯಲ್ಲಿ ಉತ್ತರ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅಷ್ಟಕ್ಕೂ ಭಾರತ ಏನ್ ಮಾಡಿದೆ ಕೇಳಿದ್ರೆ, ಇರಾನ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಔಷಧೋಪಕರಣಗಳನ್ನು ರವಾನಿಸಿದೆ. ಭಾರತ ಕಳುಹಿಸಿಕೊಟ್ಟಂತಹ ಮೆಡಿಸಿನ್ನ ಮೊದಲ ಶಿಪ್ಮೆಂಟ್ ಇರಾನ್ ಅನ್ನ ತಲುಪಿದೆ. ಇದಕ್ಕೆ ಇರಾನ್ ಸರ್ಕಾರವೂ ಕೂಡ ಭಾರತಕ್ಕೆ ಧನ್ಯವಾದವನ್ನ ಹೇಳಿದೆ. ಸದ್ಯ ಇರಾನ್ನ ಸೇನೆ ಮತ್ತು ಅಲ್ಲಿನ ಸರ್ಕಾರಕ್ಕೆ ಶಸ್ತ್ರಾಸ್ತ್ರಗಳ ಅವಶ್ಯಕತೆ ಇರಬಹುದು, ಆದ್ರೆ ಇರಾನ್ನ ಜನರಿಗೆ ಬೇಕಾಗಿರುವಂತಹದ್ದು ತಿನ್ನೋದಕ್ಕೆ ಆಹಾರ, ಜೊತೆಗೆ ಟ್ರೀಟ್ಮೆಂಟ್ ಗೆ ಮೆಡಿಸಿನ್. ಈ ಯುದ್ಧ ಶುರುವಾಗಿ 20 ದಿನಗಳು ಕಳೆದು ಹೋಗಿದ್ದಾವೆ. ಇಸ್ರೇಲ್ ಹೇಳ್ತಾ ಇದೆ, ನಾವು 10,000ಕ್ಕೂ ಹೆಚ್ಚು ಬಾಂಬ್ಗಳನ್ನು ಇರಾನ್ ಮೇಲೆ ಹಾಕಿದೀವಿ ಅಂತ. ಅಮೆರಿಕವೂ ಸಹ ಹತ್ತತ್ರ ಅಷ್ಟೇ ಸಂಖ್ಯೆಯ ಲೆಕ್ಕವನ್ನ ಕೊಡ್ತಾ ಇದೆ. ಅಲ್ಲಿಗೆ ಇರಾನ್ನ ಪರಿಸ್ಥಿತಿ ಏನಾಗಿರಬಹುದು ಅಂತ ಊಹೆ ಮಾಡಿ. ಸದ್ಯ ಈ ಯುದ್ಧದಲ್ಲಿ ಇರಾನ್ನಲ್ಲಿ ಎಷ್ಟು ಜನ ಸಾಯ್ತಾ ಇದ್ದಾರೆ, ಎಷ್ಟು ಜನರಿಗೆ ಗಾಯಗಳಾಗ್ತಾ ಇದೆ, ಈ ಸುದ್ದಿಯೂ ಕೂಡ ಹೊರ ಜಗತ್ತಿಗೆ ಗೊತ್ತಾಗ್ತಾ ಇಲ್ಲ. ಕಾರಣ ಏನು ಕೇಳಿದ್ರೆ, ಇರಾನ್ನಲ್ಲಿ ಇಂಟರ್ನೆಟ್ ಕಂಪ್ಲೀಟ್ ಆಗಿ ಬಂದ್ ಆಗಿದೆ. ಹೊರ ಜಗತ್ತಿಗೆ ಇರಾನ್ ಒಂದು ರೀತಿಯಲ್ಲಿ ಡಿಸ್ಕನೆಕ್ಟ್ ಆಗಿದೆ. ಹೀಗಾಗಿ ಅಲ್ಲಿ ಔಷಧೋಪಕರಣಗಳ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿ ಕಾಡಿರುತ್ತೆ. ಯುದ್ಧ ಆಗ್ತಿರುವಾಗ ಸಾವು ನೋವುಗಳ ಸಂಖ್ಯೆ ಎಷ್ಟಿರಬಹುದು ಅಂತ ಊಹೆ ಮಾಡಿ. ಹೀಗಾಗಿ ಭಾರತ ಈ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಬಹಳ ದೊಡ್ಡ ಪ್ರಮಾಣದಲ್ಲಿ ಔಷಧೋಪಕರಣಗಳನ್ನು ಇರಾನ್ಗೆ ರವಾನಿಸಿದೆ. ಮಿತ್ರರೇ, ಭಾರತ ಇರಾನ್ ವಿಚಾರದಲ್ಲಿ ಮಾತ್ರ ಇಂತಹ ತೀರ್ಮಾನ ಮಾಡಿಲ್ಲ. ಈ ಹಿಂದೆ ಯುಕ್ರೇನ್ಗೂ ಕೂಡ ಭಾರತ ಬಹಳ ದೊಡ್ಡ ಪ್ರಮಾಣದಲ್ಲಿ ಔಷಧೋಪಕರಣಗಳನ್ನು ರವಾನಿಸಿದೆ. ತುರ್ಕಿಯಲ್ಲಿ ಭೂಕಂಪ ಆದಾಗ್ಲೂ ಕೂಡ ಭಾರತ ಇದೇ ಕೆಲಸವನ್ನ ಮಾಡಿತ್ತು. ಅಷ್ಟೇ ಏಕೆ, ಈ ಹಿಂದೆ ಪಾಕಿಸ್ತಾನ ಏನಾದರೂ ತೊಂದರೆಗೆ ಸಿಕ್ಕಾಕೊಂಡ್ರೂ ಕೂಡ ಭಾರತ ಇದೇ ಕೆಲಸವನ್ನ ಮಾಡ್ತಾ ಇತ್ತು. ಇತ್ತೀಚೆಗೆ ಪಾಕಿಸ್ತಾನದ ವಿಚಾರದಲ್ಲಿ ಭಾರತ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಷ್ಟೇ. ಇನ್ನು ಈ ಪಾಕಿಸ್ತಾನದ ವಿಚಾರಕ್ಕೆ ಬಂದ್ಬಿಡೋಣ. ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನದ ನಡುವೆ ಒಂದು ಯುದ್ಧ ನಡೀತಾ ಇದೆ. ಪಾಕಿಸ್ತಾನವೇ ಇದನ್ನು ಓಪನ್ ವಾರ್ ಅಂತ ಘೋಷಣೆ ಮಾಡಿದೆ. ಅವರು ಮನಸ್ಸಿಗೆ ಬಂದಾಗ್ಲೆಲ್ಲ ತನ್ನ ಫೈಟರ್ ಜೆಟ್ಗಳನ್ನು ತೆಗೆದುಕೊಂಡು ಹೋಗಿ ಅಫ್ಘಾನಿಸ್ತಾನದ ಮೇಲೆ ಮನಸೋ ಇಚ್ಛೆ ಬಾಂಬಿಂಗ್ ಮಾಡ್ತಾರೆ. ಮೊನ್ನೆ ತಾನೇ ಕಾಬೂಲ್ನಲ್ಲಿ ಆಸ್ಪತ್ರೆಗೆ ಹೊಡೆದ್ಬಿಟ್ಟು 400 ಜನರ ಸಾವಿಗೆ ಕಾರಣವಾಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಈ ದಾಳಿ ಬಳಿಕ ಅಫ್ಘಾನಿಸ್ತಾನದವರು ಕೆರಳಿ ನಿಂತು ಬಿಟ್ಟಿದ್ರು. ಇದಕ್ಕೆ ನಾವು ಪ್ರತೀಕಾರವನ್ನ ಹೇಳಿಯೇ ಹೇಳ್ತೀವಿ ಅಂತ ತಾಲಿಬಾನ್ ಸರ್ಕಾರ ಪಣ ತೊಟ್ಟಿತ್ತು. ಮಿತ್ರರೇ, ಇದರ ತೀವ್ರತೆಯನ್ನು ಅರ್ಥ ಮಾಡಿಕೊಂಡಂತಹ ಪಾಕಿಸ್ತಾನ ಸೌದಿ ಅರೇಬಿಯಾ ಮೂಲಕವಾಗಿ ಅಫ್ಘಾನಿಸ್ತಾನವನ್ನ ತಾತ್ಕಾಲಿಕ ಯುದ್ಧ ವಿರಾಮಕ್ಕೆ ಒಪ್ಪಿಸೋದರಲ್ಲಿ ಪಾಕಿಸ್ತಾನ ಯಶಸ್ವಿಯಾಗಿದೆ. ಮಾರ್ಚ್ 19 ರಾತ್ರಿಯಿಂದ, ಅಂದ್ರೆ ಇಂದು ರಾತ್ರಿಯಿಂದ ಮಾರ್ಚ್ 24 ಮಧ್ಯರಾತ್ರಿಯವರೆಗೂ ಕೂಡ ಈ ಯುದ್ಧ ವಿರಾಮ ಜಾರಿಯಲ್ಲಿರುತ್ತೆ.
ಈ ಯುದ್ಧ ವಿರಾಮಕ್ಕೆ ಪಾಕಿಸ್ತಾನ ಕೊಡ್ತಾ ಇರುವಂತಹ ಕಾರಣ ಏನು ಕೇಳಿದ್ರೆ, ರಂಜಾನ್ ಹಬ್ಬ ಇದೆ, ಹೀಗಾಗಿ ಎರಡೂ ದೇಶಗಳ ಜನರು ರಂಜಾನ್ ಆಚರಣೆಯಲ್ಲಿ ಮಗ್ನರಾಗಿರ್ತಾರೆ. ಇಂತಹ ಸಂದರ್ಭದಲ್ಲಿ ದಾಳಿ ಮಾಡೋದು ಸರಿಯಲ್ಲ, ಹೀಗಾಗಿ ತಾತ್ಕಾಲಿಕ ಯುದ್ಧ ವಿರಾಮವನ್ನು ಘೋಷಿಸಲಾಗಿದೆ ಅಂತ ಪಾಕಿಸ್ತಾನ ಹೇಳಿಕೊಂಡಿದೆ. ಆದರೆ ನಿಮಗೆ ನೆನಪಿರಲಿ, ಈ ಯುದ್ಧ ವಿರಾಮ ಕೇವಲ ಅಫ್ಘಾನಿಸ್ತಾನದ ತಾಲಿಬಾನಿಗಳು ಮತ್ತು ಪಾಕಿಸ್ತಾನದ ನಡುವೆ. ಪಾಕಿಸ್ತಾನದ ಒಳಗೆ ಆಕ್ಟಿವ್ ಆಗಿದಾರಲ್ಲ TTP ಉಗ್ರರು, ಅವರಿಗೆ ಈ ಯುದ್ಧ ವಿರಾಮ ಅನ್ವಯಿಸೋದಿಲ್ಲ. ಹೀಗಾಗಿ ಈ ಆಸಿಂ ಮುನೀರ್ಗೆ ಪಾಕಿಸ್ತಾನದ ಒಳಗಿರುವಂತಹ TTP ಉಗ್ರರು ರಂಜಾನ್ ಉಡುಗೊರೆ ಕೊಟ್ಟರೂ ಕೂಡ ಏನು ಆಶ್ಚರ್ಯ ಇಲ್ಲ. ಇನ್ನು ಟ್ರಂಪ್ ಅವರ 2ನೇ ಅವಧಿಯಲ್ಲಿ ಅವರು ಪಾಕಿಸ್ತಾನಕ್ಕೆ ವಿಪರೀತವಾಗಿ ಮಸ್ಕ ಹೊಡಿತಾ ಇದ್ರಲ್ಲ, ಅವಕಾಶ ಸಿಕ್ಕಾಗ್ಲೆಲ್ಲ ಪಾಕಿಸ್ತಾನವನ್ನು ಹಾಡಿ ಹೊಗಳ್ತಾ ಇದ್ರಲ್ಲ, ಇದರ ಬಗ್ಗೆ ಭಾರತೀಯರಿಗೆ ಒಂದು ಪ್ರಶ್ನೆ ಇತ್ತು. ಅಮೆರಿಕದ ಈ ಪರಿಯ ಯೂಟರ್ನ್ಗೆ ಕಾರಣ ಏನು? ಈ ಪಾಕಿಸ್ತಾನದ ವಿಚಾರದಲ್ಲಿ ಅಮೆರಿಕದ ಲಾಂಗ್ ಟರ್ಮ್ ಫಾರಿನ್ ಪಾಲಿಸಿಯೂ ಕೂಡ ಬದಲಾಗ್ಬಿಡ್ತಾ? ಈ ಪ್ರಶ್ನೆಗಳು ಬಹುತೇಕ ಭಾರತೀಯರಿಗಿತ್ತು. ಈಗ ಇದಕ್ಕೆ ಉತ್ತರ ಸಿಕ್ಕಿದೆ. ಅದು ಹೇಗೆ ಕೇಳಿದ್ರೆ, ಅಮೆರಿಕದ ಇಂಟೆಲಿಜೆನ್ಸ್ ಚೀಫ್ ಆಗಿರುವಂತಹ ತುಳಸಿ ಗಬಾರ್ಡ್ ಮಾರ್ಚ್ 18ನೇ ತಾರೀಕು US ನ ಥ್ರೆಟ್ ಅಸೆಸ್ಮೆಂಟ್ ರಿಪೋರ್ಟ್ ಅನ್ನು ರಿಲೀಸ್ ಮಾಡಿದ್ರು. ನಿಮಗೆಲ್ಲ ಗೊತ್ತಿರಬಹುದು, ಪ್ರತಿ ವರ್ಷವೂ ಕೂಡ ಅಮೆರಿಕ ತನಗಿರುವಂತಹ ಜಾಗತಿಕ ಥ್ರೆಟ್ಗಳ ಬಗ್ಗೆ ಒಂದು ರಿಪೋರ್ಟ್ ಅನ್ನು ರಿಲೀಸ್ ಮಾಡುತ್ತೆ. ಅಂದ್ರೆ ಯಾರ್ಯಾರಿಂದ ಅಮೆರಿಕಾಗೆ ಥ್ರೆಟ್ ಇದೆ, ಯಾವ ರೂಪದ ಥ್ರೆಟ್ ಇದೆ, ಇದೆಲ್ಲದರ ಬಗ್ಗೆ ಆ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿರುತ್ತೆ. ಇದು ಅಮೆರಿಕದ ಫಾರಿನ್ ಪಾಲಿಸಿಯ ಮೇಲೂ ಕೂಡ ಪ್ರಭಾವವನ್ನು ಬೀರುವಂತಹ ರಿಪೋರ್ಟ್ ಆಗಿರುತ್ತೆ. ವಿಶೇಷ ಏನು ಗೊತ್ತಾ, ಪ್ರತಿ ಬಾರಿಯೂ ಕೂಡ ಈ ರಿಪೋರ್ಟ್ನಲ್ಲಿ ರಷ್ಯಾದ ಹೆಸರಿರುತ್ತೆ, ಚೈನಾದ ಹೆಸರಿರುತ್ತೆ, ನಾರ್ತ್ ಕೊರಿಯಾ ಹೆಸರಿರುತ್ತೆ, ಜೊತೆಗೆ ಇರಾನ್ನ ಹೆಸರು ಕೂಡ ಇರ್ತಾ ಇತ್ತು. ಅಂದ್ರೆ ಇವರೆಲ್ಲರೂ ಕೂಡ ಅಮೆರಿಕಾಗೆ ಥ್ರೆಟ್ ತರುವಂತಹ ದೇಶಗಳು ಅಂತ ಅಮೆರಿಕ ಪಟ್ಟಿ ಮಾಡಿರ್ತಾ ಇತ್ತು. ಆದರೆ ಈ ಬಾರಿ ಈ ಪಟ್ಟಿಗೆ ಪಾಕಿಸ್ತಾನವನ್ನು ಕೂಡ ಅಮೆರಿಕ ಸೇರಿಸಿದೆ. ಇದನ್ನ ಕೇಳೋದಕ್ಕೆ ಸ್ವಲ್ಪ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಯಾಕೆ ಕೇಳಿದ್ರೆ, ಟ್ರಂಪ್ ಅವರಿಗೆ ಪಾಕಿಸ್ತಾನ ಹಾಟ್ ಫೇವರೇಟ್ ಆಗಿತ್ತು. ಟ್ರಂಪ್ ಅವರ ಇತ್ತೀಚಿನ ಎಲ್ಲಾ ಪಾಲಿಸಿಗಳು ಕೂಡ ಪಾಕಿಸ್ತಾನದ ಫೇವರ್ ಆಗೇ ಇರ್ತಾ ಇದ್ವು. ಅಂತಹದರಲ್ಲಿ ಹೀಗಾಗೋದಕ್ಕೆ ಹೇಗೆ ಸಾಧ್ಯ ಅಂತ ಅನಿಸುತ್ತೆ ಅಲ್ವಾ? ಆದರೂ ಕೂಡ ಆಗಿದೆ. ಅಮೆರಿಕ ಕೇವಲ ತನ್ನ ರಿಪೋರ್ಟ್ನಲ್ಲಿ ಮಾತ್ರ ಪಾಕಿಸ್ತಾನದ ಹೆಸರನ್ನ ಹೇಳಿಲ್ಲ. ಈ ರಿಪೋರ್ಟ್ ಅನ್ನು ಬಿಡುಗಡೆ ಮಾಡಿದಂತಹ ಸಂದರ್ಭದಲ್ಲಿ ಅಮೆರಿಕದ ಇಂಟೆಲಿಜೆನ್ಸ್ ಚೀಫ್ ಆಗಿರುವಂತಹ ತುಳಸಿ ಗಬ್ಬಾರ್ಡ್ ಕೂಡ ಒತ್ತಿ ಪಾಕಿಸ್ತಾನದ ವಿಚಾರವನ್ನು ಹೇಳಿದ್ದಾರೆ. ಪಾಕಿಸ್ತಾನವೂ ಕೂಡ ಇವತ್ತು ಅಮೆರಿಕವನ್ನು ತಲುಪಬಹುದಾದಂತಹ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಅಂದ್ರೆ ICBMಗಳನ್ನು ತಯಾರು ಮಾಡ್ತಾ ಇದೆ. ಇದು ಅಮೆರಿಕಾಗೆ ಭವಿಷ್ಯದಲ್ಲಿ ಬಹಳ ದೊಡ್ಡ ಥ್ರೆಟ್ ಅಂತ ತುಳಸಿ ಗಬ್ಬಾರ್ಡ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಒಂದು ವಿಚಾರವನ್ನು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಹಿಂದೆಯೇ ಅಮೆರಿಕ ಈ ವಿಚಾರವನ್ನು ಹೇಳಿತ್ತು. ಬೈಡನ್ ಅಧಿಕಾರದಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಆರೋಪಗಳನ್ನು ಮಾಡಿ ಪಾಕಿಸ್ತಾನದ ಕೆಲ ಕಂಪನಿಗಳ ಮೇಲೆ ಬೈಡನ್ ಸರ್ಕಾರ ನಿರ್ಬಂಧವನ್ನು ಹೇರಿತ್ತು. ನಿಮಗೆ ಈ ವಿಚಾರವನ್ನು ಕೇಳದಂತಹ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇದು ಸತ್ಯವಾ? ಪಾಕಿಸ್ತಾನ ಅಮೆರಿಕವನ್ನು ತಲುಪಬಹುದಾದಂತಹ ಮಿಸೈಲ್ಗಳನ್ನು ತಯಾರಿಸ್ತಾ ಇದೆಯಾ? ಈ ಪ್ರಶ್ನೆ ಬಂದೇ ಬರುತ್ತೆ ಅಲ್ವಾ? ಯಾಕೆ ಕೇಳಿದ್ರೆ, ಪಕ್ಕದಲ್ಲೇ ಇರುವಂತಹ ಭಾರತ, ಪಾಕಿಸ್ತಾನ ದಿನದ 24 ಗಂಟೆ ದ್ವೇಷ ಮಾಡುವಂತಹ ಭಾರತದ ಕಡೆಗೆ ಹಾರಿಸೋದಕ್ಕೆ ಅವರ ಬಳಿಯಲ್ಲಿ ಒಂದು ಶಕ್ತಿಯುತವಾದಂತಹ ಮಿಸೈಲ್ ಇಲ್ಲ. ಅಂತಹದ್ರಲ್ಲಿ ಅಮೆರಿಕ 12ರಿಂದ 13,000 ಕಿಲೋಮೀಟರ್ ದೂರದಲ್ಲಿದೆ. ಅಂತಹ ದೇಶವನ್ನು ಪಾಕಿಸ್ತಾನ ತಲುಪುತ್ತಾ? ಯಾಕೆ ಅಮೆರಿಕ ಹೀಗೆ ಹೇಳ್ತಾ ಇದೆ ಎನ್ನುವಂಥ ಪ್ರಶ್ನೆಗಳು ಬರ್ತವಲ್ವಾ? ಇಲ್ಲಿ ಮಿತ್ರರೇ, ಅಮೆರಿಕ ಮುಖ್ಯ ಪ್ಲೇಯರೇ ಅಲ್ಲ. ಈ ರಿಪೋರ್ಟ್ನ ಹಿಂದಿರುವಂತಹದ್ದು ಇಸ್ರೇಲ್ನ ಬಯಕೆ ಏನು ಗೊತ್ತಾ? ಪಾಕಿಸ್ತಾನದ ಬಳಿಯಲ್ಲಿ ಯಾವತ್ತೂ ಕೂಡ ಇಸ್ರೇಲನ್ನು ತಲುಪಬಹುದಾದಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಬರಬಾರದು, ಅದನ್ನು ಅಮೆರಿಕ ತಡಿಬೇಕು ಅಂತ ಇಸ್ರೇಲ್ ಬಯಸುತ್ತೆ. ಇದರ ಜೊತೆಗೆ ಇನ್ನೊಂದು ವಿಚಾರವನ್ನು ಹೇಳಬೇಕು ಅಂತಂದ್ರೆ, ಈ ರಿಪೋರ್ಟ್ಗಳಿದಾವಲ್ಲ, ಇದು ಯಾವತ್ತೂ ಕೂಡ ಅಮೆರಿಕದ ದೂರಗಾಮಿ ಫಾರಿನ್ ಪಾಲಿಸಿಯನ್ನು ಸೂಚಿಸ್ತವೆ. ಅಂದ್ರೆ ಭವಿಷ್ಯದಲ್ಲಿ ಅಮೆರಿಕ ಪಾಕಿಸ್ತಾನವನ್ನು ಯಾವ ರೀತಿಯಾಗಿ ಟ್ರೀಟ್ ಮಾಡುತ್ತೆ, ಯಾವ ರೀತಿಯಾಗಿ ರಿಸ್ಟ್ರಿಕ್ಟ್ ಮಾಡುತ್ತೆ, ಇದೆಲ್ಲವೂ ಕೂಡ ಈ ರಿಪೋರ್ಟ್ನಿಂದ ಗೊತ್ತಾಗುತ್ತೆ. ಅದೇ ಈ ಟ್ರಂಪ್ ಅವರ ಫಾರಿನ್ ಪಾಲಿಸಿ ಇದೆಯಲ್ಲ, ಅದು ಕೇವಲ ವೈಯಕ್ತಿಕ ಅಷ್ಟೇ. ಟ್ರಂಪ್ ಇರೋವರೆಗೆ ಆಸಿಂ ಮುನೀರ್ನನ್ನ ಫೇವರೇಟ್ ಅಂತ ಹೇಳ್ತಾ ಇರ್ತಾರೆ. ಹೊಸದಾಗಿ ಬಂದಂತಹ ಅಧ್ಯಕ್ಷ ಅದಕ್ಕೆ ಉಲ್ಟಾ ಆದ್ರೂ ಆಗಬಹುದು. ಅದು ಈ ರಿಪೋರ್ಟ್ನಿಂದ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದಿಷ್ಟು ಪಶ್ಚಿಮ ಏಷ್ಯಾದ ಯುದ್ಧ ಮತ್ತು ಸದ್ಯ ಆಗ್ತಾ ಇರುವಂತಹ ಕೆಲವೊಂದಷ್ಟು ಬೆಳವಣಿಗೆಗಳ ಕುರಿತಾದಂತಹ ಮಾಹಿತಿ. ಈ ವಿಷಯದ ಕುರಿತಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.